ಈಗಾಗಲೇ ಸಿದ್ದರಾಮಯ್ಯವರಿಗೆ ಹೋಗಿ ಮನವಿ ಸಲ್ಲಿಸಿದ್ದಾರೆ, ಮತ್ತು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲೆಲ್ಲ ಇದಕ್ಕೆ ಉತ್ತರ ಬೇಕು ಅಂತೇಳಿ ಇನ್ನು ಸರ್ಕಾರ ಯಾವ ರೀತಿಯಾಗಿ ಇದನ್ನು ತೊಗೊಳ್ತದೆ ಮತ್ತು ಸರ್ಕಾರವನ್ನು ಅವ್ರು ಬಿಡುವಂಗೆ ಅನ್ನೋದಿಲ್ಲ ಉತ್ತರ ಬರುವವರೆಗೆ ಅಂತ ಅನ್ನಿಸ್ತದೆ. ಏನಾಗಲಿ ಒಟ್ಟಲ್ಲಿ ಇದು ಕಿಚ್ಚು ಆರ್ತಾ ಇಲ್ಲ ಮತ್ತು ನಿಗಿನಿ ಕೆಂಡ ಹೊರಗೆ ಬರ್ತಾ ಇದೆ. ಸತ್ಯ ಹೊರಗೆ ಬರೋವರೆಗೆ ಇದು ಬಿಡುವಂಗೆ ಕಾಣೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲೇ ಈ ಎಲ್ಲದಕ್ಕೂ ಕಾರಣಕರ್ತನ ಹುಡುಕುವಂಥ ಕೆಲಸ ಸರ್ಕಾರ ಆದಷ್ಟು ಶೀಘ್ರ ಮಾಡಲಿ. SIT ಮೂಲಕ ಅದನ್ನು ಮಾಡಿಸ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋಂಗಾಗಲಿ. ಅದರಲ್ಲೂ ಮುಖ್ಯವಾಗಿ 4 ಜನರ ಬಗ್ಗೆ ಏನೋ ಒಂದು ಈ ಗೋಧಿ ಮೀಡಿಯಾ ಹೇಳ್ತಾ ಇದ್ದಾರೆ, ಅವ್ರದ್ದು ಒಮ್ಮೆ ಆಗಲಿ ಎನ್ಕ್ವೈರಿ ಆಗಲಿ. ಓದೋದು ಕೂಡಿಸೋದಲ್ಲ ಪೊಲೀಸ್ ಸ್ಟೇಷನ್ದಾಗ 130 ತಾಸು 150 ತಾಸು ಕೂಡಿಸುವಂಥದ್ದಲ್ಲ. ಅದಕ್ಕೆ ಇದು ಎನ್ಕ್ವೈರಿ ಮಾಡಿರಿ. ಇವತ್ತು ಕಾವಲ್ದ್ರ ಬದಲಾಗಿ ಗೋಧಿ ಮೀಡಿಯಾ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತೇನಲ್ಲ. ಆದರೆ ಎನ್ಕ್ವೈರಿ ಅವ್ರನ್ನೂ ಮಾಡಲಿಕ್ಕೆ ಯಾಕೆ ಹೇಳ್ತಾ ಇಲ್ಲ. ತಪ್ಪಿದ್ರೆ ಹೊರಗೆ ಬರಲಿಲ್ಲ ಅಂದ್ರೆ ಇಲ್ಲ ಪ್ರೂವ್ ಆಗ್ತದೆ. ಇಲ್ಲಪ್ಪ ಅವ್ರು ಪ್ರಾಮಾಣಿಕರಿದ್ದಾರೆ, ನಾವು ತಪ್ಪು ಮಾಡಿದ್ವಿ ಅಂತ ಇವರು ಒಪ್ಕೋಬೋದು, ಏನೂ ಆಗ್ಬೋದಲ್ಲ. ಏನಂತೀರಿ ಇದಕ್ಕೆ? ನೀವು ತನಿಖೆ ಮಾಡಲೇಬೇಕಂತ ಅನಿವಾರ್ಯ ಸರ್ಕಾರ ಮುಂದದ. ಈಗ ಸರ್ಕಾರ ಏನು ಉತ್ತರ ಕೊಡ್ತದೋ ನೋಡೋಣ. SIT ನೇಮಿಸದ SIT ವರದಿ ಬರೋವರೆಗೆ ಮಾತ್ರ ನಾವು ಮೌನ ಆಗಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಏನದನ್ನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇರ್ತೀವಿ, ಗೆಸ್ ಮಾಡ್ತೀವಿ. ಗೆಸ್ಗೆ ನಮ್ಮ ಕರೆಕ್ಟು ಇರ್ಬೋದು, ಇನ್ನು ತಪ್ಪು ಇರ್ಬೋದು. ಅದಕ್ಕೆ ತಪ್ಪು ಸರಿಗಳ ಒಂದು ವಿಶ್ಲೇಷಣೆ ಬೇಕಾಗಿಲ್ಲ. ಆದಷ್ಟು ಬೇಗ ಅದು ವರದಿನೂ ಬರಲಿ, ಆದರೆ ಗಡಿಬಿಡಿ ಒಳಗೆ ಬರೋದು ಬೇಡ. ಇನ್ನಷ್ಟು ಎನ್ಕ್ವೈರಿ ಆಗಲಿ, ತಪ್ಪಿತಸ್ಥರನ್ನ ಕರೆಕ್ಟಾಗಿ ಗುರ್ತು ಹೇಳೋದು ಹೊರಗೆ ಬರಲಿ. ಯಾಕಂದರೆ ತಪ್ಪಿತಸ್ಥ ಶಿಕ್ಷೆ ಆದಾಗ ಮಾತ್ರ ಇವೆಲ್ಲ ಆದಂಥ ದುರ್ಘಟನೆಗಳಿಗೆ ಒಂದು ನ್ಯಾಯ ಸಿಕ್ಕಂಗೆ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ರೆ S16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯಕ್ಕೆ ವಂದನೆಗಳು.